ನಾನು ನೀನೇ ಅನ್ನು, ನೀನು ನಾನೇ. ನಮ್ಮಿಬ್ಬರ ಮಧ್ಯೆ ಯಾವುದೇ ಬೀಗನೂ ಇಲ್ಲ, ಅಂತರನೂ ಇಲ್ಲ. ಅಮ್ಮ, ಅನು, ಈಗಿದ್ಯಾ? ಇವತ್ತು ಲೇಟ್ ಆಯ್ತಲ್ವಾ? ಬೆಳಗ್ಗೆ ಟೀ ಕುಡಿಯಕ್ಕೆ ಕಂಪ್ನಿ ಕೊಡ್ತೀಯಾ ಅನ್ಕೊಂಡೆ. ಐ ರಿಯಲಿ ಮಿಸ್ಡ್ ಯು ಅನು. ಏನಿದು? ಫೈಲ್ಸ್ ಸಂಜೆ ಒಳಗೆ ಕ್ಲಿಯರ್ ಆಗಬೇಕು. ಇದರಲ್ಲಿ ವೇಸ್ಟ್ ಡೀಲ್ಸು ಬೇಡದಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇದನ್ನೆಲ್ಲ ಫಾರ್ಮೇಟಿಂಗ್ ಮಾಡಬೇಕು. ಸೊ ಇದನ್ನೆಲ್ಲ ಸ್ಟಡಿ ಮಾಡಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮಾತ್ರ ತೆಗ್ದಿರೋ. ಓದಿ ತೆಗೆದಿಡಬೇಕು ಅಂತಂದ್ರೆ ಸಮಯ ಬೇಕು. ಸಂಜೆವರೆಗೂ ಟೈಮ್ ಇದೆಯಲ್ಲ. ಏನು ಹಂಗೆ ನೋಡ್ತಾ ಇದೆಯಾ? 2 ದಿನ ಆದ್ರೂ ಬೇಕು. ಇದನ್ನ ಹೋಗಿ ಜಲಂಧರ್ ಸರ್ಗೆ ಹೇಳು. ಅವರೇ ಇದನ್ನೆಲ್ಲ ಕೊಡಕ್ಕೆ ಹೇಳಿದ್ದು. ಸುಮ್ಮನೆ ಕೆಲಸ ಮಾಡು. ವೇಸ್ಟ್ ವೇಸ್ಟ್ ವೇಸ್ಟ್. ಸೆಗ್ರಿಗೇಟ್ ಮಾಡೋ ಕೊಟ್ಟಿದ್ರಲ್ಲಿ ಅರ್ಧಕ್ಕರ್ಧ ಕಸಾನೇ ಇದೆ.
ಯಶೋಧ ಇಂಡಸ್ಟ್ರೀಸ್. ಕೃಷ್ಣನ ಸಾಕು ತಾಯಿಯಿಂದ ಈ ಸುಭಾಷ್ಗೂ ಒಂದು ವರ ಸಿಗೋ ಹಾಗೆ ಕಾಣ್ತಿದೆ ಅಲ್ಲ. ಕಸದಲ್ಲೂ ಕೆಲವೊಮ್ಮೆ ಬೆಲೆ ಕಟ್ಟೋಕ್ಕಾಗದೇ ಇರೋ ವಿಷಯಗಳು ಸಿಗ್ತಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ದೇವ್ರಿಗೆ ಪ್ರಾರ್ಥನೆ ಮಾಡೋರು ಯಾರು, ಆದರೆ ಅವನು ಪ್ರತಿ ಸಲ ಒಲಿಯೋದು ನನಗೆ. ಈ ಚಾನ್ಸ್ ಬಿಡ್ತೀನಲ್ಲ. ಹೌಸ್ ಇಟ್? ಫೈನ್, ವೆರಿ ಫೈನ್. ಮಗಳು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾಳೆ ಅಂತಂದ್ರೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಮುಜುಗರನೂ ಆಗುತ್ತೆ. ಮುಜುಗರನ ಯಾಕೆ? ಅಪ್ಪ, ಯು ಡಿಸರ್ವ್ ಮಚ್ ಲವ್ ಅಂಡ್ ರೆಸ್ಪೆಕ್ಟ್. ಈ ಫೋಟೋ ನೋಡಿದಾಗೆಲ್ಲ ಈ ಸಂಸ್ಥೆಯಿಂದ ಇರೋ ಶ್ರಮ ನೆನಪಾಗ್ಬೇಕಪ್ಪ. ಇವತ್ತು ನಮ್ ಸುತ್ತ ಇಷ್ಟು ಒಳ್ಳೆ ಸ್ಟಾಫ್ ಇದಾರೆ. ಪ್ರತಿ ವರ್ಷ ನಮ್ ಬಿಸ್ನೆಸ್ ಎಕ್ಸ್ಪಾಂಡ್ ಆಗ್ತಾನೆ ಇದೆ. ಅದಕ್ಕೆ ಕಾರಣ ನೀವೇ ಅಪ್ಪ, ನಿಮ್ ಶ್ರಮ. A true leader is one who inspires. You are the true leader. ಅದಕ್ಕೆ ಇದು ಒಂದು ಟೋಕನ್ ಆಫ್ ರೆಸ್ಪೆಕ್ಟ್ ಅಷ್ಟೇ ಅಪ್ಪ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನಿಮಗೆ ಫೋನ್ ಬಂದಿದೆ. ಹಾ, ಬಂದೆ ಅಪ್ಪ. ಒಂದ್ ನಿಮಿಷ. ಓಕೆ ಅಮ್ಮ. ನನಗೂ ಅವ್ರ ಮುಖ ಸರಿಯಾಗಿ ನೆನಪಿಲ್ಲ. ಅಂಥದ್ರಲ್ಲಿ ಅದಕ್ಕೆ ಈ ಚಿತ್ರ ಬಿಡಿಸಿದ್ರಂದ್ಮೇಲೆ ನೀವು ಹೇಳಿದ್ ನಿಜ ಅಮ್ಮ. ಅದಕ್ಕೇನೆ ಅದಕ್ಕೆ ಅನು, ಏನಿಲ್ಲ ಅಮ್ಮ. ಅಮ್ಮ ಫೋನ್ ಮಾಡಿದ್ರು, ದೇವಸ್ಥಾನದಿಂದ ಬಂದ್ರಂತೆ, ಭೇಟಿ ಆಗೋಣ ಅಂತ ಕೇಳಿದ್ರು. ನಾನು ಹೋಗೋರ್ನ ನೋಡ್ಕೊಂಡು ಬರ್ಲಾ? ಸರಿ ಅಮ್ಮ, ಹೋಗ್ಬಾ. ಹಾ ಅಮ್ಮ, ಒಂದೆರಡು ದಿನ ಅಲ್ಲೇ ಇದ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ 2 ದಿನನಾ? ಸ್ವಲ್ಪ ಬೇಗ ಬನ್ನಿ. ಸರಿ ಬಾವಾ, ಬೇಗ ಬರ್ತೀನಿ. ಅಮ್ಮ, ಹೋಗ್ ಬರ್ಲಾ? ಧಾರಾಳವಾಗಿ ಹೋಗ್ಬಾ ಅಮ್ಮ. ಅದಕ್ಕೆ ನಿಮಗೆ ಈ ಮನೆ ಎಷ್ಟು ಮುಖ್ಯನೋ ಆ ಮನೆನೂ ಅಷ್ಟೇ ಮುಖ್ಯ ಅಂತ ಗೊತ್ತು. ಬೇಗ ಬಂದ್ಬಿಡಿ ಅಂತ ಹೇಳಿದೆ. ಐ ಆಮ್ ಸಾರಿ, ಸೆಲ್ಫಿಶ್ ಆಗ್ಬಿಟ್ಟೆ. ಹಾಗೇನೂ ಇಲ್ಲ ಬಾವಾ, ನಾನು ಬೇಗ ಬರ್ತೀನಿ. ಅಮ್ಮ, ಲಗೇಜ್ ಇಲ್ಲಿ ಮೇಲಿದೆ ಅಮ್ಮ, ತಗೊಳ್ತೀನಿ.
ಇಲ್ಲ ನಂದು, ಜಲಂಧರ್ ನಮಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ದು ಅವ್ರದ್ದು ಎಷ್ಟು ವರ್ಷದ ವಿಶ್ವಾಸ. ಆಫ್ಟರ್ ಆಲ್ ಕಂಪನಿ ಟೈಪ್ ವಿಷಯದಲ್ಲಿ ಮೋಸ ಮಾಡ್ತಾನ? ನೋ ಚಾನ್ಸ್. ನೀವ್ ಇದನ್ನ ಎಮೋಷನಲ್ ಆಗಿ ನೋಡಿದ್ರೆ ಹಾಗೆ ಅನ್ಸುತ್ತಪ್ಪ. ಬಿಸ್ನೆಸ್ ಆಗಿ ನೋಡಿ. ಜಲಂಧರ್ ಯಾಕೆ ಹೀಗ್ ಮಾಡಿರ್ಬಾರ್ದು? ದರ್ ಇಸ್ ಅ ಬೆನಿಫಿಟ್ ಆಫ್ ಡೌಟ್. ಇಲ್ಲ ಮಗಳೇ, ಬಿಸ್ನೆಸ್ ನಲ್ಲಿ ಲಾಭ ನಷ್ಟ ಮಾತ್ರ ನೋಡೋ ವ್ಯಕ್ತಿ ಅಲ್ಲ ಜಲಂಧರ್. ನಾವು ಅವ್ರ ಕಂಪನಿ ಜೊತೆ ಟೈಅಪ್ ಮಾಡ್ಕೋತೀವಿ ಅಂತ ಹೇಳಿದ ಮೇಲೂ ಅವರು ಇನ್ನೊಂದು ಕಂಪನಿ ಜೊತೆ ಟೈಅಪ್ ಮಾತುಕತೆ ಮಾಡ್ತಾರೆ ಅಂತಂದ್ರೆ ನನ್ನಿಂದ ಯಾಕೋ ಇದನ್ನ ನಂಬಕ್ಕಾಗ್ತಾ ಇಲ್ಲ. ನನ್ಗೆ ಇದನ್ನ ಬೇರೆ ಯಾರೋ ಹೇಳಿದ್ರೆ ನಾನು ನಿಮ್ ಹಾಗೆ ನಂಬ್ತಿರ್ಲಿಲ್ಲ ಅನ್ಸತ್ತಪ್ಪ. ಆದ್ರೆ ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಆ ಕಂಪ್ನಿನಲ್ಲ ಕೆಲಸ ಮಾಡೋ ವ್ಯಕ್ತಿ. ಯಾರು? ಸುಭಾಷ್ ಪಾಟೀಲ್. ನಮ್ಮ ಮುದ್ದಳಂಗೆ ಎಷ್ಟು ಸಲ ಹೇಳಿದೀನಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕು ಅಂತ. ಕೇಶ, ಸ್ವಲ್ಪ ಉಪ್ಪು ತಗೊಂಬ. ಏನಾಯ್ತು? ಸಪ್ಪೆ ಇದೆ ತಾನೆ? ನಿನ್ ಪ್ರಕಾರ ಪ್ರಪಂಚದಲ್ಲಿ ನೀನೊಬ್ನೇ ಬುದ್ಧಿವಂತನ? ಯಾರು ಹಂಗಂದ್ರು? ಬುದ್ಧಿವಂತರು ತುಂಬಾ ಜನ ಇದಾರೆ, ಆದ್ರೆ ನಂಬರ್ 1 ನಾನೇ ಕಣೆ. ಏನು ನಿನ್ ಪ್ರಾಬ್ಲಮ್? ಅಷ್ಟು ದೊಡ್ಡ ಕಂಪನಿ ನಡೆಸೋ ಜಲಂಧರ್ ಸರ್ಗೆ ನಂದಿನಿ ಮೇಡಮ್ಗೆ ಯಾಮರ್ಸ್ತಿದೆಯಲ್ಲ. ಸಿಕ್ಬಿದ್ರೆ ಈಗ ಫುಟ್ಪಾತ್ ಇಂದಾದ್ರೂ ತಂದು ತಿಂತಾ ಇದೀವಿ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಲೋ, ಫುಟ್ಪಾತ್ ಅಂಗಡಿ ಊಟ ಅಂತಂದ್ರೆ ನಿನಗೇನು ಸಾಮಾನ್ಯನಾ? ನಮ್ ದೇಶದಲ್ಲಿ ಬಿಸಿಯೆಸ್ಟ್ ಹೋಟೆಲ್ಗಳು ಅಂತಂದ್ರೆ ಈ ಫುಟ್ಪಾತ್ ಅಂಗಡಿಗಳೇ. 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಕಸ್ಟಮರ್ ಹತ್ರ ಈ ಸರ್ವರ್ಗಳು ಗುಲಾಮರಾಗಿರ್ತಾರೆ. ಆದ್ರೆ ಇಲ್ಲಿ ಅವರೇ ಕಿಂಗು. ಸ್ವಂತ ಬಿಸ್ನೆಸ್, ಸುಖವಾದ ಜೀವನ. ಅಲ್ಲಿಂದ ಊಟ ತರಿಸ್ಬಿಟ್ಟು ತಿಂತಾ ಇದೀವಿ, ಖುಷಿ ಪಡು. ಕುತ್ತಿಗೆ ಪಟ್ಟಿ ಹಿಡಿದು ದಬ್ಬಿಡ್ತೀನಿ. ನಾನೇನ್ ಕೇಳ್ತಾ ಇದ್ದೀನಿ, ನೀನೇನ್ ಮಾತಾಡ್ತಿದ್ಯೋ? ಟೆನ್ಷನ್ ಆಯ್ತಲ್ವಾ? ಹಿಂಗೆ ಹಿಂಗೆ ನನ್ನ ಮಗ ಮ್ಯಾನೇಜರ್ ನನಗ್ ಟೆನ್ಷನ್ ಮಾಡಿತ್ತು. ಲೋಡ್ ಗಟ್ಲೆ ಫೋಲ್ಡರ್ಸ್ ನಾನು ಮುಂದೆ ತಂದಿಟ್ಟು ಕೆಲಸ ಮಾಡುವಂತಾನೆ. ಹಾಳಾದವರು ಇನ್ನೂ ಅಪ್ಡೇಟೇ ಆಗಿಲ್ಲ. ಸರಿ, ನಿಯತ್ತಾಗಿ ಹೇಳಿದಿದ್ರೆ ಮಾಡ್ತಿದ್ನಪ್ಪ. ಆದ್ರೆ ನನ್ನ ಮಗ ಏನಂತ ಗೊತ್ತಾ? ನಾನೇನೋ ಇವನು ಗುಲಾಮ ಅನ್ನೋ ತರ ಮಾತಾಡದ್ನಪ್ಪ. ನೆತ್ತಿಗೇರ್ತು ನೋಡು. ಆಗ್ಲೇ ನಮ್ಮೊಳಗಿರೋ ಕ್ರಿಮಿನಲ್ ಆಗ್ಲೇ ಆಚೆ ಬಂದಿತ್ತು. ನನ್ನ ಅದೃಷ್ಟಕ್ಕೆ ಆ ಫೈಲ್ ನನ್ನ ಕಣ್ಣಿಗೆ ಬೀಳ್ಬೇಕಾ? ಆ ಫೈಲ್ ಯಾವ್ದು ಗೊತ್ತಾ? ವರ್ಧನ್ ಗ್ರೂಪ್ಸ್ ಟೈಪ್ಗೂ ಮುಂಚೆ ಯಶೋಧ ಇಂಡಸ್ಟ್ರೀಸ್ ಜೊತೆ ಆಗಿರೋ ಕಾಂಟ್ರಾಕ್ಟ್ ಪೇಪರ್ಸ್. ಜಲಂಧರ್ ಸರ್ ಆ ಪೇಪರ್ಸ್ಗಳ ಮೇಲೆ ಸೈನ್ ಮಾಡಿರಲಿಲ್ಲ. ಅರ್ಥಾತ್ ಅವರು ಒಪ್ಕೊಂಡಿರಲಿಲ್ಲ. ಅವ್ರ ಪ್ರಕಾರ ಆ ಫೈಲ್ ಡಸ್ಟ್ಬಿನ್ ಸೇರಿತ್ತು. ಆದ್ರೆ ಅದು ನನ್ನ ಕೈ ಸೇರಿತ್ತು. ನಾನು ಆ ಪೇಪರ್ಸ್ ಮೇಲೆ ಜಲಂಧರ್ ಸರ್ ಸಿಗ್ನೇಚರ್ನ ಎಲ್ಲಮ್ಮ ತಾಯಿ ನಿನ್ನ ಹಾಲ್ಕುದೋ ಧೋ 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 ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನ್ನ ಹಾಲ್ಕುದೋ ಧೋ. ಅಣ್ಣ, ಗಾಡಿ ನಿಲ್ಸಿ. ಜೋಗ್ತವನ್ ವಾಯ್ಸು ಎಲ್ಲಿ? ಉಧೋ ಉಧೋ ಎಲ್ಲಮ್ಮ. ಜೋಗ್ತವ
ಅಮ್ಮ ಅಮ್ಮ ನಾನು ನಿಮ್ಗೆ ಯಾರು ಅಂತ ಗೊತ್ತು ಅಲ್ವಾ? ನಾನು ನಿಮ್ಮನ್ನ ಮೊದಲಿಂದನೂ ನೋಡಿದ್ದೀನಿ. ನನಗೆ ನೀವು ಗೊತ್ತು. ಯಾಕಮ್ಮ ನಗ್ತಿದ್ಯಾ? ನಿನಗೆಲ್ಲ ಗೊತ್ತು. ನನಗೆ ಅರ್ಥ ಮಾಡಿಸು. ನನಗೆ ಏನೇನೋ ಚಿತ್ರಗಳು ಕಾಣಿಸ್ತದೆ, ಅದ್ರಲ್ಲಿ ನೀವು ಇದ್ದೀರಾ. ಹಿಂದೆ ನಡೆದಿರೋದೆಲ್ಲ ನನಗೆ ಕಾಣಿಸ್ತಾ ಇದೆ. ಸತ್ಯ ಎಷ್ಟು ದೊಡ್ಡದದ ಅಂದ್ರ ಅದು ತಿಳಿದ ಮೇಲ ಗೊತ್ತಾಗದು ಮಗಳ. ಇದೇ ಮಾತನ್ನೇ ಅವತ್ತು ಹೇಳಿದ್ರಿ ನೀವು. ನಾ ಹೇಳೋದಲ್ಲ, ಆ ತಾಯಿನ ಹೇಳ್ತಾಳ. ಇನ್ನು ಏನೇನ್ ಗೊತ್ತು ನಿಮಗೆ? ದಯವಿಟ್ಟು ನನ್ಗೆಲ್ಲಾನು ಹೇಳಿ ಅಮ್ಮ. ನನ್ಗೆಲ್ಲಾನು ತಿಳ್ಕೋಬೇಕು. ನನಗ್ ಕಾಣಿಸ್ತಾ ಇರೋದು ಸತ್ಯನ, ಕನ್ಸ, ಭ್ರಮೆನ? ನನಗೇನು ತಿಳಿತಿಲ್ಲ. ನನಗ್ ತುಂಬಾ ಭಯ ಆಗ್ತದೆ ಅಮ್ಮ. ನಾನು ಕಾಣ್ದಿರೋ ಲೋಕಕ್ಕೆ ಹೋಗಿದ್ದೀನೇನೋ ಅಂತ ಅನಿಸ್ತಾ ಇದೆ. ಭಯ ಬೇಡ ಮಗಳ. ನಿನಗೇನ್ ಕಾಣ್ಬೇಕು ಅಂತ ಆಕಿ ತೀರ್ಮಾನ ಮಾಡ್ಯಾಳ, ಅದನ್ನ ಆಕಿ ತೋರ್ಸಾಕ್ ಹತ್ತಾಳ. ಆಕಿ ತೋರ್ಸದನ್ನ ನೀನ್ ನೋಡಾಕ್ ಹತ್ತಿದ್ದಿ. ಭಯ ಬೇಡ. ಕಾರಣ ಇಲ್ಲದೆ ನೀನ್ ಯಾವುದನ್ನೂ ನೋಡ್ತಿಲ್ಲ. ಮಲೆನಾಡಿನ ಮೈಸಿರಿ ಆರನ ಜಾರಿಸು ನೀನೇ ನನ್ನೆನ ನೆಚ್ಚಿದ ಚೆಲುವೆಗೆ. ನಂದಿನಿ ಅವರೇ, ನಿಮ್ಮ ಹಣೆಗೆ ಕುಂಕುಮ ಮಾಡೋ ಗಳಿಗೆ ತುಂಬಾ ದೂರ ಇಲ್ಲ ಅಂತ ಅನಿಸಿದೆ. ಹಾಯ್. ನೆಗಡಿ, ಶೀತ, ಜ್ವರ ಏನು ಇಲ್ಲಲ್ವಾ? ಯಾಕೆ ಕೇಳ್ತಾ ಇದ್ದೀರಾ? ಭಯ ಪಟ್ಕೊಂಡು ರೋಡ್ ಸೈಡ್ ನೀರು ಕುಡಿದ್ರಲ್ಲ, ಏನಾದ್ರೂ ಎಫೆಕ್ಟ್ ಆಯ್ತಾ ಅಂತ. ಹಾಗೇನೂ ಆಗಿಲ್ಲ. ಹಾಗಾದ್ರೆ ವರ್ಧನ್ ವಾಟರ್ಸ್ ಬೇಗ ಶುರು ಮಾಡ್ತೀರಾ ಅನ್ನಿ. ಚೆನ್ನಾಗಿ ನಗ್ತೀರಾ. ಬಹಳ ದಿನಗಳಿಂದ ನಗುನ ಒಳಗಡೆನೆ ಇಟ್ಕೊಂಡು ಒಂದೇ ಸಮ ಹೊರಹೊಮ್ಮಿರೋ ಹಾಗಿದೆ. ಹಾಗೇನಿಲ್ಲ, ನಾನು ಆಗಾಗ ನಗ್ತಾನೆ ಇರ್ತೀನಿ. ಹೌದಾ? ಸರಿ, ಹಾಗಾದ್ರೆ ನಾನೊಂದು ಪಿಜೆ ಹೇಳ್ತೀನಿ, ನಗ್ತೀರಾ ನೋಡ್ತೀನಿ. ಹೇಳಿ. ನೀವಿರೋದು ನಂದಿನಿ ಲೇಔಟ್ ಅಲ್ಲಿ ಅಲ್ವಾ? ಇವಲ್ಲ, ನಮ್ಮನೆ. ನೀವು ಕುಡಿಯೋದು ನಂದಿನಿ ಹಾಲು. ಸಾಕು ಸಾಕು. ಸಾಮಾನ್ಯವಾಗಿ ನಾನು ಇಂಥ ಪಿಜೆಗಳಿಗೆಲ್ಲ ನಗಲ್ಲ, ಆದ್ರೆ ನೀವ್ ಹೇಳುವಾಗ ಇಟ್ಸ್ ಫನಿ. ಆಕ್ಚುಲಿ ಒಂದ್ ಮಾತಿದೆ. ನಾನು ಕಾಲಿಟ್ಟಿದ್ದ ಜಾಗ ಎಲ್ಲ ನನ್ನೂರೇ. ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ನನಗೆ ಯಾರೂ ಇಲ್ಲ. ಆದ್ರೂ ಒಬ್ಬೊಬ್ಬನೇ ಇದ್ದಾಗ ಖಾಲಿ ಗೋಡೆಗಳಿಗೆ ಮಾತ್ರ ಕೇಳಿಸೋ ಹಾಗೆ ಅಪ್ಪ ಅಮ್ಮ ಅಂತ ಹೇಳ್ಕೊತಿರ್ತೀನಿ. ಅಪ್ಪ ಅಮ್ಮ ಇರೋರ್ನೆಲ್ಲ ನೋಡಿದಾಗ ಖುಷಿ ಆಗತ್ತೆ. ಕೆಲವು ಸಲ ಅಸೂಯೆನೂ ಆಗತ್ತೆ. ಅಪ್ಪ ಅಮ್ಮಂಗೇನಾಯ್ತು? ಗೊತ್ತಿಲ್ಲ ಅನ್ನೋದಷ್ಟೇ ನಿಜ.
ರೈಲ್ವೆ ಸ್ಟೇಷನ್ ಇಂದ ಸೈಕಲ್ ಅಲ್ಲಿ ಬಂದಿದ್ದಷ್ಟೇ ಗೊತ್ತು. ಕೇಶ್ಯ ಇದಾನಲ್ಲ ನನ್ ಗೆಳೆಯ, ಅವನೇ ನನಗೆಲ್ಲ. ಅವರೊಬ್ರು ಮಾತ್ರ ಅಲ್ಲ ಸುಭಾಷ್, ನಾನು ನನಗೆ ಈ ಖಾರ ತಿಂದ ಅಭ್ಯಾಸ ಇಲ್ಲ. ಅಯ್ಯಪ್ಪ, ಆ ಖಾರ ತಿಂದಾಗೆಲ್ಲ ನೀರ್ ಬಂದ್ಬಿಡತ್ತೆ. ಐ ಆಮ್ ಸಾರಿ. ವಿದೌಟ್ ಥಿಂಕಿಂಗ್ ನಾನು ನಿಮ್ಮ ಕೈ ಹಿಡ್ಕೊಂಡ್ಬಿಟ್ಟೆ. ಬಸ್ಸಲ್ಲಿ ಹೋಗೋಣ ಅಲ್ವಾ? ಬೇರೆ ಆಪ್ಷನ್ ಇಲ್ಲ ಅಂತ ನೀವೇ ಹೇಳಿದ್ರಿ. ಯಾಕೇನಾಯ್ತು? ಸಡನ್ ಆಗಿ ಒಂಥರ ಆಗ್ಬಿಟ್ರಿ. ಭಯ ಆಗ್ತಿದ್ಯಾ? ಡೋಂಟ್ ವರಿ, ನಿಮ್ ಕಾರ್ ಇರೋ ಕಡೆ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನೀ ನನಗೆ ಮ್ಯಾಡಮ್ ಮ್ಯಾಮ್ ಅಂತೆಲ್ಲ ಕರಿಬೇಡ. ಜಸ್ಟ್ ಕಾಲ್ ಮೀ ನಂದಿನಿ. ಬರೀ ನಂದಿನಿ ಅಂತಾನೂ ಅಲ್ಲ, ಲೇ ನಂದಿನಿ ಅಂತ ಕರಿ ಸಾಕು. ನೀವು ಒಳ್ಳೆ. ಕರಿ ಐ ಆಮ್ ವೇಟಿಂಗ್. ಇಲ್ಲಪ್ಪ, ಆಗಲ್ಲ. ಕರಿ ಇಲ್ಲಪ್ಪ, ಅದೆಲ್ಲ ಆಗಲ್ಲ. ಕರೀಲಿಲ್ಲ ಅಂತಂದ್ರೆ ಆಯ್ತು, ಬಾಯ್. ನಂದಿನಿ, ಐ ಲವ್ ಯು ಕಣೆ. ರಾಜಾ, ಯಾಕಣ್ಣ? ನಾಳೆ ಬೆಳಗ್ಗೆ ಚಾಕ್ಲೇಟ್ ಕೊಡ್ತೀನಿ, ಹೋಗು. ಸರಿ ಅಣ್ಣ. ಐ ಲವ್ ಯು ರಾಜಾ. ಅರ್ಧ ಗಂಟೆ ಬಸ್ ಸವಾರಿಗೆ ಒಪ್ಕೊಂಡ ಹಾಗೆ ಜೀವನ ಪೂರ್ತಿ ನನ್ನ ಜೊತೆ ಸವಾರಿಗೆ ಒಪ್ಕೋತೀಯ? ನೀನು ಉತ್ತರಕ್ಕೋಸ್ಕರ ಕಾಯ್ತಿದ್ದೀನಿ. ನಾನು ಉತ್ತರ ಕೇಳಿದ್ರೆ ಸಂಪಿಗೆ ಕೊಡ್ತಿದ್ಯಲ್ಲ, ಇದಕ್ಕೇನರ್ಥ?
ಇದರ ಪರಿಮಳದ ತುಂಬ ನಿನ್ನ ಹೆಸರೇ ಇದೆ ರಾಜನಂದಿನಿ. ಇದು ನನ್ನ ಶ್ವಾಸಕೋಶ ಕೇಳೋದು ಜೀವನ ಪೂರ್ತಿ ನನ್ನ ಜೊತೆಲೇ ಇರುತ್ತೆ. ಐ ಲವ್ ಯು and I'll keep loving you till my last breath. ಸುಭಾಷ್, ನಾನು ಸೇಫಾಗಿ ರೀಚ್ ಆದ್ನಾ ಅಂತ ಕೇಳೋದಿಕ್ಕೆ ಇಲ್ಲಿವರೆಗೂ ಬಂದಿಯಾರಮ್ಮ. ಇದನ್ನೇ ನೋಡು ಪ್ರೀತಿ ಅನ್ನೋದು. ನೀನಿಷ್ಟು ದೊಡ್ಡ ಕಂಪ್ನಿನ ನಿಭಾಯಿಸ್ತೀಯ ಅಂತ ಗೊತ್ತು. ಅದು ಅಲ್ಲದೆ ನೀನೇ ಅವನ್ನ ಕರೆದು ಕೆಲಸ ಕೊಟ್ಟಿದ್ಯಾ ಅಂತಾನೂ ಗೊತ್ತು. ಆದ್ರೂ ನೀನ್ ಸೇಫ್ ಆಗಿ ಮನೆ ಒಳಗೆ ಹೋಗಿದ್ಯಾ ಅಂತ ನೋಡಕ್ ಬಂದಿದ್ದಾನೆ. ದಟ್ ಶೋಸ್ ಹೌ ಮಚ್ ಹಿ ಕೇರ್ಸ್ ಫಾರ್ ಯು. ಇದನ್ನೆಲ್ಲ ನಾನ್ ನಿಮ್ಮ ಅಪ್ಪನ್ಗೆ ಅರ್ಥ ಮಾಡಿಸ್ತೀನಿ. ನೀನು 100% ಇವನ್ ವಿಷಯದಲ್ಲಿ ಕ್ಲಿಯರ್ ಇದ್ರೆ ನನ್ಗೆ ಯಾವ ಚಿಂತೆನೂ ಇಲ್ಲ. ನನಗೆ ಸುಭಾಷ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅದೇ ನನಗೆ ಅವ್ರ ಮೇಲೆ ಪ್ರೀತಿ ಹುಟ್ಟೋದಿಕ್ ಕಾರಣ ಆಯ್ತು. ಆದ್ರೆ ನಾನು ಇನ್ನೂ ಸುಭಾಷ್ ಹತ್ರ ಏನೂ ಹೇಳಿಲ್ಲಮ್ಮ. ಅವ್ರು ಈಗಾಗ್ಲೇ ಹೇಳಿದ್ದಾರೆ. ಅದು ಒಳ್ಳೇದು. ಅವನೊಂದ್ಸಲ ಬಂದು ಅಪ್ಪನ ಹತ್ರ ಮಾತಾಡ್ಲಿ. ಶ್ಯೂರ್, ಥ್ಯಾಂಕ್ ಯು. ಏನ ಪ್ರಪೋಸಲ್? ನೀನಾ? ಯಾಕೋ ಈ ಶಾಕು? ಕಮ್ಮಿ ಮಾಡು, ಕಮ್ಮಿ. ನಿನ್ ರಿಯಾಕ್ಷನ್ ನೋಡಿದ್ರೆ ನನ್ನಿಂದ ಆಗಲ್ವೇನೋ ಅಂತ ಅನಿಸ್ತಿದೆ. ನೀನ್ ಬಿಡಪ್ಪ, ಹೇಳ್ತೀಯ, ಆದ್ರೆ ಅವಳು ಒಪ್ಕೋಬೇಕಲ್ಲ. ಈಗೀಗ ಪರಿಚಯ ಆಗಿ ಪ್ರೀತಿ ಹೇಳಿದ್ರೆ ಒಪ್ಕೊಳಕ್ ಅವಳೇನ್ ಕಾಲೇಜ್ ಹುಡುಗಿನ? ನೀನು ಅವಳಿಗೆ ಇಷ್ಟ ಆಗ್ಬೇಕು, ಅದು ಪ್ರೀತಿಯಾಗಿ ಪರಿಣಮಿಸ್ಬೇಕು. ಆಮೇಲೆ ನೀನು ಅವ್ರ ಅಪ್ಪ ಅಮ್ಮ ಹತ್ರ ಮುಚ್ಚ ಸಾಕು. ಬೇತಾಳ ವೇದ ಪಠಿಸ್ತಂತೆ, ಹಂಗೆ ನೀನು. ನಿನಗೇನು ಗೊತ್ತು ಲವ್ ಇನ್ ಕಮಾಲು? ನೀನ್ ಹೇಳೋದೆಲ್ಲ ಸಿನಿಮಾದಲ್ಲಿ ನಡೆಯುತ್ತೆ, ಆದ್ರೆ ನಿಜ ಜೀವನದಲ್ಲಿ ಪ್ರೀತಿ ಆಗೋಕೆ ಎರಡೇ ಎರಡು ಸೆಕೆಂಡ್ ಸಾಕು ಕಣಯ್ಯ. ನಾನೀಗಾಗಲೇ ಅವಳನ್ನ ಬೀಳಿಸ್ಬಿಟ್ಟಿದ್ದೀನಿ ಕಣೋ. ಶಿ ಈಸ್ ಕ್ಲೀನ್ ಬೌಲ್ಡ್, ಯುನೋ. ಈಗಾಗಲೇ ಅವಳು ಅವಳ ಅಪ್ಪ ಅಮ್ಮನ ಹತ್ರ ನಮ್ಮ ಬಗ್ಗೆ ಮಾತಾಡಿರ್ತಾಳೆ. ನಮ್ಮ ಮದುವೆ ಹೇಗಾಗತ್ತೆ ನೋಡ್ತಾ ಇರು. ನೀನ್ ಅನ್ಕೊಂಡಿರೋದಕ್ಕಿಂತ ಫಾಸ್ಟ್. ಇನ್ನೇನು ಪಿಪಿ 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 ಪಿಪಿ. ಏನು? ಅದನ್ನೇ ಮರ್ತೋದೆ ಅಕ್ಕ. ನೀನಂಗ್ ಕತೆನೇ ಹೇಳಿಲ್ಲಲ್ಲ, ಹೆಂಗ್ ನಿದ್ದೆ ಬರುತ್ತೆ? ಅಯ್ಯೋ, ಅದಕ್ಕೋಸ್ಕರ ಎದ್ ಬಂದ್ಯಾ? ಅಯ್ಯೋ ದೇವ್ರೆ, ಒಂದಿನ ಕತೆ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಿದ್ದೆ ಬರಲ್ವಾ ನಿನ್ಗೆ? ಸರಿ, ಈಗೇನೋ ಓಕೆ, ಮುಂದೆ ನಾನಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಕ್ಕ, ಯಾಕೆ ಹೇಳ್ತೀಯ? ನೀ ನನ್ ಜೊತೆನೆ ಇರ್ತೀಯ. ಈಗ ನಾನ್ ನಿನ್ ಜೊತೆನೆ ಇರ್ತೀನಿ ಕಣೋ. ಆದ್ರೆ ಮುಂದೆ ಮುಂದೆ ಏನು? ಮುಂದೆ ನಾನ್ ಬೇರೆಯವ್ರ ಮನೆಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಾನು ಅಲ್ಲಿಗೂ ಬರ್ತೀನಿ. ಹೆಣ್ ತುಂಬಿಸ್ಕೊಳ್ಳೋ ಶಾಸ್ತ್ರದಲ್ಲಿ ಹೆಣ್ಣಿನ ತಮ್ಮನ್ನು ಮನೆ ತುಂಬಿಸ್ಕೊಳ್ಳೋ ಪದ್ಧತಿ ಇಲ್ವಲ್ಲೋ ಹರ್ಷ? ನೀನೆಲ್ಲ ಹೋದ್ರು ನಾನು ಬರ್ತೀನಿ. ನನ್ ಮದ್ವೆ ಆಗಿ ನಿಮ್ ಬಾವನ್ ಜೊತೆ ಹೋದ್ರೆ ನೀನೇ ಹೋಗ್ತೀಯ? ಬಾಬು ಕರ್ಕೊಂಡು ಇಲ್ಲೇ ಬರ್ಬೋದಲ್ಲ? ಹರ್ಷ, ಎಲ್ಲಾರು ಮಲ್ಕೊಂಡಿದ್ದಾರೆ. ನೀನ್ ಕತೆ ಕೇಳಕ್ಕೋಸ್ಕರ ಎಲ್ಲಾರ್ನು ಎದಳಿಸ್ತೀಯಾ? ನಿನ್ ಕತೆ ಹೇಳಿದ್ರೇನೆ ಇಷ್ಟ. ನಾನು ಯಾರಿಗೂ ಕತೆ ಕೇಳಕ್ ಬಿಡಲ್ಲ. ನೀನ್ ನನಗ್ ಮಾತ್ರ ಕತೆ ಹೇಳ್ಬೇಕು. ಬಾವ ಬಂದಾದ್ಮೇಲೆ ಅವನನ್ನ ಬಿಡಲ್ಲ ಅಂದ್ರ? ಅಂತ ಬಾವ ನಿನ್ ಮದ್ವೆ ಆಗ್ಬೇಡ ಅಕ್ಕ. ಇಲ್ಲ ಇಲ್ಲ, ಅಂತ ಬಾವ ಅಲ್ಲ ಅವರು. ಯಾರು?
ನಿನ್ ಬಾಬಾ ನನ್ ತರಾನೇ ನೋಡ್ಕೋತಾರೆ. ಕತೆ ಹೇಳ್ತಾರಾ? ಓ ಸೂಪರ್ ಆಗಿ ಹೇಳ್ತಾರೆ. ನೈಸ್ ನೈಸ್, ಅವ್ರೇ ಮದ್ವೆ ಆಗೋ. ಅಕ್ಕ, ಈಗ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಕತೆ ಹೇಳು. ಇಷ್ಟೊತ್ತಿಗೆ ಕತೆ ಹೇಳ್ತಾ ಕೂತ್ಕೊಂಡಿದ್ರೆ ನಿದ್ದೆ ಹಾಳಾಗತ್ತೆ. ಕತೆಗಿಂತ ನಿದ್ದೆ ಮುಖ್ಯ, ಸರಿನಾ? ನೋ ಅಕ್ಕ. ಹರ್ಷ, ನನ್ ಕತೆ ಹೇಳ್ತಾ ಹೇಳ್ತಾ ನೀನ್ ಮಲ್ಕೊಂಬಿಟ್ರೆ you're a ಸ್ಟ್ರಾಂಗ್ ಮ್ಯಾನ್. ನನ್ ಕೈನ ನಿನ್ಗೆ ಎತ್ಕೊಂಡ್ ಹೋಗಕ್ಕಾಗಲ್ಲಪ್ಪ. ಬಾವನ್ ಕರ್ಕೊಂಡ್ ಬಾ ಅಕ್ಕ, ಇಬ್ರು ಹತ್ಕೊಂಡ್ ಹೋಗ್ಬೋದಲ್ಲ. ಬರ್ತಾ ಬರ್ತಾ ಜಾಸ್ತಿ ಆಯ್ತು ನಿಂದು. ಅಕ್ಕನ್ ಮಾತ್ ಕೇಳ್ತೀವಲ್ವೋ? ಕೇಳ್ತೀನಿ ಅಕ್ಕ. ಗುಡ್ ಬಾಯ್. ಹೋಗಿ ಮಲ್ಕೋ ಈಗ. ನಾವು ಮಾತಾಡ್ತಾ ಇದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗತ್ತಲ್ವಾ? ಸರಿ ಅಕ್ಕ, ಬಟ್ ನಾಳೆ ಕತೆ ಹೇಳ್ಬೇಕು. ಅಯ್ಯೋ ನನ್ ಮುದ್ದಿತ್ತಮ್ಮ, ಐ ಪ್ರಾಮಿಸ್ ನಾಳೆ ನಿಜವಾಗ್ಲೂ ಕತೆ ಹೇಳ್ತೀನಿ. ಇವಾಗ ಬಾ. ನಾನು ನಿಮಗೆ ಒಂದು ಸಣ್ಣ ಸಲಹೆ ಕೊಡೋ ಬಂದಾಗ ನನಗೆ ಸಲಹೆ ಕೊಡ್ತೀಯೇನೋ ಅಂತ ಉರ್ಕೊಂಡು ನನ್ನನ್ನ ಆಚೆ ಕಳಿಸಿದೆ. ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಆ ಜಾಗದಲ್ಲಿ ಹೆಚ್ಚೊತ್ತು ಇರಬಾರ್ದಂತೆ ಸರ್. ಸರಿ, ಅವತ್ತೇನೋ ನೀನೊಂದು ಸಲಹೆ ಕೇಳಿಲ್ಲ, ಇವತ್ತೊಂದು ಸಲಹೆ ಕೊಡ್ಲ? ನಾನು ನನ್ನ ಕುರ್ಚಿ ಪಡ್ಕೊಂಡ ಹಾಗೆ ನೀವು ನಿಮ್ಮ ಕುರ್ಚಿನ, ನೀವು ನಿಮ್ಮ ಅಸ್ತಿತ್ವನ ಹುಷಾರಾಗಿ ನೋಡ್ಕೊ. ಇದು ಸಲಹೆನಾ ಇಲ್ಲ ಸವಾಲ? ಸರ್, ಆಫ್ಟರ್ ಸೆಕೆಂಡ್ ಥಾಟ್ ಇದು ಎರಡೂ ಅಲ್ಲ, ಇದು ಶುಭ ಹಾರೈಕೆಗಳು. I will accept it. Don't dare to play with me. ಬಾಯ್. ನಿಮ್ ಶಿಫಾರಸು ಬೇಕಾಗಿಲ್ಲ. ಈ ಸುಭಾಷ್ ಬಗ್ಗೆ ನಿಮಗೆ ಗೊತ್ತಲ್ಲ. ಆ ಧೈರ್ಯದ ಮೇಲೆ ಮನೆ ಕರೀತಾ ಇರೋದು. ಬರ್ತೀನಿ. ಇದು ನೀವು ಹೇಳಿರ್ಲಿಲ್ಲ ಅಂದ್ರೂ ನಾನು ಮಾಡಬೇಕಾದಂಥ ಕರ್ತವ್ಯ. ನಾನು ಬರ್ತೀನಿ, ಖಂಡಿತ ಬರ್ತೀನಿ. See you soon. Can't wait to see you again. ಸುಭಾಷ್, ಇದೆಲ್ಲ ಮೊದಲೇ ಎಲ್ಲೋ ಆದಂಗ್ ಫೀಲ್ ಆಗ್ತಿದೆ. ಬೇಜಾವು ಕೇಳಿದ್ಯಾ? ಸುಭಾಷ್, ನನಗೆ ಈ ಫೀಲ್ ಇಷ್ಟ ಆಗ್ತಿದೆ. ಯು ನೋ ವಾಟ್, ಇಷ್ಟ ದಿನ ನಾನು ಈ ಭಾವನೆಗಳನ್ನ ಅನುಭವಿಸೇ ಇರಲಿಲ್ಲ. ಯು ಆರ್ ದಿ ಓನರ್ ಆಫ್ ಮೈ ನ್ಯೂ ಫೀಲಿಂಗ್ಸ್. ಎರಡೇ ಕ್ಷಣದಲ್ಲಿ ಹುಡುಗರು ಗಂಟಲು ಒಣಸೋ ಶಕ್ತಿ ಹುಡುಗಿರಿಗೆ ಮಾತ್ರ ಇರೋದು. ಏನು ಮಾತು ಹೇಳಿದ್ರೆ ಫಿದಾ ಹೋದೆ. ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡು. ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋದು ಕೂಡ ಮೊದಲೇ ನಡೆದಂಗೆ ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ?
ಫಲಿತಾಂಶ ಕೂಡ ಮೊದಲೇ ಗೊತ್ತಾಗಿರೋದು. ಕೆಲಸ ಸುಲಭ ಆಗಿರೋದು. ಅಷ್ಟು ಈಸಿ ಅಲ್ಲ. ಈ ರಾಜನಂದಿನಿ ಸಿಗ್ಬೇಕು ಅಂತಂದ್ರೆ ಕಂಪ್ನಿ ಹತ್ತಿಳ್ದಂಗೆ ರಾಜನಂದಿನಿ ವಿಳಾಸನೂ ಹತ್ತಿಳಿಬೇಕು. ಅಳಿಯನಾಗಿ ಜಾಬ್ ಸಿಕ್ಕಿದ್ರೆ ಸಾಕು. ಬರೀ ಅಳಿಯನಾಗಲ್ಲ, ನನ್ನ ಜೊತೆಗಾರನಾಗಿ, ಗೆಳೆಯನಾಗಿ, ಗಂಡನಾಗಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಪ್ರತಿ ಜನ್ಮದಲ್ಲೂ ನಾವಿಬ್ರು ಜೊತೆ ಜೊತೆ. ಓ, ನಿಮ್ ತೊಂದ್ರೆ ಅದು. ಹಾಗಾದ್ರೆ ಈ ಮನೆಗೆ ಅಳಿ ಆಗ್ಬೇಕಾಗಿರೋನು ಹೀಗೆ ಇರ್ಬೇಕು ಅಂತ ರೂಲ್ಸ್ ಮಾಡ್ಕೊಂಡಿದ್ದೀರಲ್ವಾ? ಹೊಸ್ಮನಿ, ಹರ್ಷನ್ ಕರ್ಕೊಂಡೋಗು. ಈ ಮನೆಗೆ ಮಾತ್ರ ಅಲ್ಲ ನಂದಿನಿ, ನಿನ್ನ ಭವಿಷ್ಯದ ಬಗ್ಗೆನೂ ಹೇಳ್ತಾ ಇರೋದು. ನನ್ ಭವಿಷ್ಯದ ಬಗ್ಗೆ ನನ್ನ ಅಭಿಪ್ರಾಯಕ್ಕಿಂತ ಇನ್ಯಾರ ಅಭಿಪ್ರಾಯ ಮುಖ್ಯ ಆಗತ್ತಪ್ಪ? ನೋಡಪ್ಪ, ಸುಭಾಷ್ ನಿನ್ ಕಣ್ಗೆ ಹಾದಿ ಬೀದಿನಲ್ಲಿ ಹೋಗೋ ತರ ಇರ್ಬೋದು. ನಿಮಗೆ ಅವನ್ ಬೇಡ ಅನ್ನೋದಾದ್ರೆ ಕೇಳಿಸ್ಕೊಳ್ಳಿ. ನೀವ್ ಯಾವ್ದೇ ಸಾಮ್ರಾಜ್ಯದವ್ರೇನ ಕರ್ಕೊಂಬಂದ್ ತೋರಿಸಿದ್ರು ನಾನು ನಮ್ಮ ಮದ್ವೆ ಆಗಲ್ಲ. ಮದ್ವೆ ಆಗಲ್ಲ, ಹೀಗೆ ಇರ್ತೀನಿ ಸಾಯೋವರೆಗೂ. ಮತ್ತೆ ಇದ್ರಲ್ಲಿ ನಂಗೆ ಯಾವ ಬೇಜಾರು ಇಲ್ಲ. ನಂದು ಇಬ್ರು ಹೀಗ್ ಹಠ ಹಿಡಿದ್ರೆ ಹೇಗೆ? ಹಠ ಮಾಡ್ತಾ ಇರೋದ್ ನಾನಲ್ಲಮ್ಮ, ಅಪ್ಪ. ನಾನು ನನ್ ಮನ್ಸಿಗೆ ಇಷ್ಟ ಆಗಿರೋ ಮದ್ವೆ ಆಗ್ತೀನಿ ಅಂತ ಹೇಳ್ತಿರೋದಷ್ಟೇ. ಇದನ್ನೇ ನಾನು ಹಠ ಅಂತ ಹೇಳ್ತಿರೋದು. ಮಗಳು ಜೀವನ ಪೂರ್ತಿ ಒಂಟಿಯಾಗಿರೋದ್ಕಿಂತ ಇಷ್ಟಪಟ್ಟವ್ರನ್ನ ಮದ್ವೆ ಆಗೋದು ಒಳ್ಳೇದೇ ಅಲ್ವಾ? ಜೀವನ ನಡೆಸಕ್ಕೆ ಪ್ರೀತಿ ಮಾತ್ರ ಸಾಕಾಗಲ್ಲ, ಅದು ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪ, ನನ್ಗೆಲ್ಲ ಅರ್ಥ ಆಗ್ತದೆ. ನಾನು ಇರುವ ನಿಮಿಷ ರೀ, ಆ ಹುಡುಗನ್ ಮೇಲೆ ನಂದಿನಿಗೆ ಇಷ್ಟೊಂದು ನಂಬಿಕೆ ಇರ್ಬೇಕಾದ್ರೆ ನೀವ್ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ? ನಮ್ಗಿರೋ ಆಸ್ತಿ ಸಂಪತ್ತು ಅವಳ ಮುಂದಿನ ತಲೆಮಾರು ತಿನ್ನೋಷ್ಟಿದೆ. ಬರೋ ಹುಡುಗನು ಸುಮ್ನೆ ಕೂರೋನಲ್ಲ, ದುಡಿತಾನೆ. ಈ ಬಿಸ್ನೆಸ್ ನ ನಿಮ್ಮ ನಂತರ ನೋಡ್ಕೊಳ್ಳೋದ್ರಲ್ಲಿ ನಂದಿನಿಗೆ ಜೊತೆ ಆಗ್ತಾನೆ. ಹರ್ಷನ್ಗೂ ಸಹಾಯ ಆಗುತ್ತೆ. ಈ ರೀತಿ ನೀವು ಯಾಕೆ ಯೋಚನೆ ಮಾಡಲ್ಲ? ನನ್ನ ತೀರ್ಮಾನ ಹೇಳಿದೀನಿ, ಇನ್ನು ನಿನ್ನ ಮಗಳಿಷ್ಟ. ನನಗಂತೂ ಈ ಮದುವೆ ಖಡಾಖಂಡಿತವಾಗಿಯೂ ಇಷ್ಟ ಇಲ್ಲ. ನಾನಂತೂ ಕನ್ಯಾದಾನ ಮಾಡಲ್ಲ. ಅಪ್ಪ ಮಾಡಿದ ಅವಮಾನಕ್ಕೆ ಸುಭಾಷ್ ನಾನು ಏನಂತ ಸಮಾಧಾನ ಹೇಳಮ್ಮ? ನಾನೀಗ ಸುಭಾಷ್ ಹತ್ರ ಹೋಗಿ ನನ್ಗೋಸ್ಕರ ಕಾಯ್ತೀಯಾ ಅಂತ ಹೇಗ್ ಕೇಳಲಿ? ಸಾಕಮ್ಮ, ನಾನು ಸುಭಾಷ್ ಹತ್ರ ಕ್ಷಮೆ ಕೇಳಿ ಕೊನೆಯದಾಗ ಗುಡ್ ಬೈ ಹೇಳ್ತೀನಮ್ಮ. ಹಲೋ, ಹೇಳಿ. ಒಂದ್ ನಿಮಿಷ. ಸುಭಾಷ್, ಫೋನು ಬಾರಪ್ಪ, ಫೋನ್ ಬಂದಿದೆ ಕಣಯ್ಯ.
ಕೇಶ, ಹೋಗು, ನನಗೆ ಹುಷಾರಿಲ್ಲ ಅಂತ ಹೇಳು. ನಾನಾ? ಇನ್ಯಾರು ಮತ್ತೆ? ಹೋಗು, ನನಗೆ ಹುಷಾರಿಲ್ಲ, ನಡಕ್ತಾ ಮಲ್ಕೊಂಡಿದ್ದೀನಿ ಅಂತ ಹೇಳಿ ಹೋಗು. ಭಾಷಣ ಕರೆದ್ರೆ ಕೇಶವ ನೀ ಬರ್ತೀಯಲ್ವ? ನಾನೇ ಮಾತಾಡ್ತೀನಿ ಕೊಡಿ. ಮಾತಾಡು. ಹಲೋ, ಹಲೋ. ಸುಭಾಷ್ಗೆ ಹುಷಾರಿಲ್ಲ. ಸುಭಾಷ್ ಹುಷಾರಿಲ್ವಾ? ಏನಾಯ್ತು? ಅಮ್ಮ, ಸುಭಾಷಿಗೆ ಹುಷಾರಿಲ್ವಂತೆ. ಅಯ್ಯೋ, ಯಾಕೋ ಹುಷಾರಿಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳುತ್ತೆ? ಅವ್ರ ಮದುವೆ ಮಾತುಕತೆ ಬಗ್ಗೆ ಫೋನ್ ಮಾಡಿರ್ಬೋದಲ್ವಾ? ನಾನು ಮಾತಾಡ್ದೇನೆ ಆಗ್ಬೇಕಾಗಿರೋ ಕೆಲಸ ಈಗಾಗಿದೆ. ಅವಳು ಈಗಾಗಲೇ ನನಗೋಸ್ಕರ ಒದ್ದಾಡೋಕ್ ಶುರು ಮಾಡಿರ್ತಾಳೆ. ಅವಳ ಅಪ್ಪ ಅಮ್ಮ ಹೇಳಿದ್ದನ್ನು ಮೀರಿ ನನ್ನ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡಿರ್ತಾಳೆ. ನಾನು ಮಾಡಿದ್ದು ಸರಿಯಾಗೇ ಇದೆ ಕೇಶ. ನೀನ್ ನೋಡ್ತಾ ಅವಳು ನಾಳೆ ಇಲ್ಲಿರ್ತಾಳೆ. ಈ ಮನೆಗೆ ಮಾತ್ರ ಅಲ್ಲ ನಂದಿನಿ, ನಿನ್ನ ಭವಿಷ್ಯದ ಬಗ್ಗೆನೂ ಹೇಳ್ತಾ ಇರೋದು. ನಾನು ಈಗಲೂ ಹೇಳ್ತೀನಿ ನಂದಿನಿ ಅವರೇ, ನಾನ್ ನಿಮ್ಮನ್ನ ಮದುವೆ ಆಗೋಕೆ ಸಿದ್ಧ. ನಾನೀಗ ಯಾರ ಮಾತು ಕೇಳಲಿ? ನಂದು, ನೀನು ಊಟಕ್ಕೆ ಬರಲ್ಲ ಅಂತ ನನಗೆ ಗೊತ್ತಿತ್ತು. ರಾಜನಂದಿನಿ, ಹೆತ್ತವ್ರು ಯಾವಾಗ್ಲೂ ಮಕ್ಕಳು ತಮ್ಮ ಮಾತನ್ನೇ ಕೇಳಬೇಕು ಅಂತ ಬಯಸ್ತೀವಿ. ಆದ್ರೆ ನಾವೇನೇ ಹೇಳಿದ್ರು ಜೀವನ ನಿಮ್ದೆ, ಅದರ ಆಯ್ಕೆಗಳು ನಿಮ್ದೆ. ನೀನೀಗ ಯಾರ ಮಾತನ್ನು ಕೇಳಬೇಕು ಅನ್ನೋ ಕನ್ಫ್ಯೂಷನ್ ನಿನ್ನಲ್ಲಿರಬಹುದು. ಆದ್ರೆ ನೀನ್ ಯಾವತ್ತಿನ ಹಾಗೆ ನಿನ್ ಮನ್ಸಿನ ಮಾತೇ ಕೇಳು. ನಿನ್ಗನ್ಸಿದ್ದನ್ನ ಮಾಡು. ಈಗ ಮಾಡೋ ನಿರ್ಧಾರದಿಂದ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡೋದು ಒಂದಾಯ್ಕೆ ಆದ್ರೆ, ಈಗ ಮಾಡೋ ನಿರ್ಧಾರದಿಂದ ಜೀವನವೆಲ್ಲ ಸಂತೋಷದಿಂದ ಇರೋದು ಇನ್ನೊಂದು ಆಯ್ಕೆ. ಅಪ್ಪನ ಕೋಪ 4 ದಿವಸ ಆದ್ಮೇಲೆ ಸರಿ ಹೋಗ್ಬೋದು, ಆದ್ರೆ ಪ್ರೀತಿ ಮತ್ತೆ ಇದೇ ರೂಪದಲ್ಲಿ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯೋಚನೆ ಮಾಡು ನಂದು, ನಿನ್ ಮನ್ಸಿಗೆ ಅನ್ಸಿದ್ದನ್ನೇ ಮಾಡು. ನಾನು ಈಗಲೂ ಹೇಳ್ತೀನಿ ನಂದಿನಿ ಅವರೇ, ಆ ಪುಸ್ತಕನ ಎಲ್ಲ ಸರಿಯಾಗಿ ಜೋಡಿಸಿದ? ಹೊಸ್ಮನಿ ಕಕ್ಕ, ಈ ದಾಡಿ ನಂಗೆ ತುಂಬಾ ಬೋರ್ ಆಗಿದೆ, ಹೊಸ ಆಟಾಡೋಣ ಬನ್ನಿ. ಖಂಡಿತ ಬರ್ತೀನಿ. ಇವತ್ತು ಶುಕ್ರವಾರ ಅಲ್ರಿ, ಬಹಳ ಕೆಲಸ ಅದಾವು.
ದೇವ್ರ ಪೂಜೆ ಬೇರೆ ತಯಾರಿ ಮಾಡೋದು ಅದನ್ನೆಲ್ಲ ಮುಗಿಸಿ ನಿಮ್ ಜೋಡಿ ಆಡಕ್ ಬರ್ತೇನೆ. ಹೌದು, ಶುಕ್ರವಾರ ಬಂದ್ರೆ ನೀವು ಫುಲ್ ಬಿಸಿ. ಅಪ್ಪ, ನಾನು ಬರ್ತೀನಪ್ಪ. ನನಗೋಸ್ಕರ ನನ್ನ ಹುಡುಗ ಕಾಯ್ತಿರ್ತಾನೆ. ಅವನನ್ನು ಕಾಯ್ಸಕ್ಕೆ ನಂಗಿಷ್ಟ ಇಲ್ಲ. ಅವನಿಲ್ದೆ ನನ್ನ ಜೀವನ ಕಟ್ಟಕ್ಕೂ ನಂಗಿಷ್ಟ ಇಲ್ಲಪ್ಪ. ಬರ್ತೀನಪ್ಪ. ಯಾರು? ಅವ್ರ ಅಪ್ಪನ ಕಡೆಯವ್ರು ಏನಾದ್ರೂ ಬಂದು ಗಲಾಟೆ ಶುರು ಮಾಡಿದ್ರೆ ಏನು ಮಾಡೋದು? ಮೊದಲನೇ ಏಟು ನನಗೆ ಬೀಳುತ್ತೆ ಅನ್ಸತ್ತೆ. ನಾನ್ ಬೇರೆ ಗಟ್ಟಿಮುಟ್ಟಾಗಿದ್ದೀನಿ ಅಂತ ನನಗೆ ಚೆನ್ನಾಗಿ ರುಬ್ತಾರೆ ಕಣೋ. ಅದು ಅಲ್ಲದೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ನಿನ್ನ ಜೈಲು ಹಾಕ್ಸಿದ್ರೆ ಏನು ಮಾಡೋದು? ಬೇಡ ಕಣೋ, ಇವ್ರನ್ನ ಅವ್ರ ಮನೆಗೆ ಬಿಟ್ಟು ಬಂದ್ಬಿಡೋಣ. ನಡೆಯೋ. ಸುಭಾಷ್, ಏನಾಯ್ತು? ನಿಮ್ ಫ್ರೆಂಡ್ ಏನೋ ಕೇಳ್ತಿರೋ ಹಾಗಿದೆ. ಅಕಸ್ಮಾತ್ ಪುರೋಹಿತರು ಕೈ ಕೊಟ್ರೆ ಮಂತ್ರ ಇವನೇ ಹೇಳ್ತಾನಂತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದ. ನಾನು ಯಾವತ್ತೂ ಈ ಥರ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಐ ಆಮ್ ಸಾರಿ. ಏಕೆ? ಮದುವೆ ಬಗ್ಗೆ ನೀವೇನೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತೀರೋ ಏನೋ, ನಾನು ಅವುಗಳನ್ನು ಹುಚ್ಚು ನೂರು ಮಾಡ್ತೀನಿ. ನಮ್ಮ ಗಿಲ್ಟ್ ಫೀಲಿಂಗ್ ನನ್ನನ್ನು ಕಾಡ್ತಾ ಇದೆ. ನಿಮ್ಗೆ ಅಲಂಕಾರ ಮಾಡಿಸೋಕ್ಕೆ ತಕ್ಕಂಥ ಬ್ಯೂಟಿಷನ್ನ ಕರೆಸೋಷ್ಟು ಶಕ್ತಿ ನನ್ನಲ್ಲಿಲ್ಲ. ನಾನಿವತ್ತು ಬಡವ. ಅದು ನಿಮ್ಮನ್ನ ಬಡತನದಲ್ಲಿ ಉಳಿಸಲ್ಲ. ಇಟ್ಸ್ ಮೈ ಪ್ರಾಮಿಸ್. ಇಟ್ಸ್ ಮೈ ಪ್ರಾಮಿಸ್. ರಾಜನಂದಿನಿ ಅವರನ್ನ ಮಹಾರಾಣಿಯಾಗಿ ನೋಡ್ಕೊಳ್ತೀನಿ. ರಾಜನ ಜೊತೆ ಇದ್ರೆ ಎಲ್ಲೇ ಇದ್ರು, ಹೇಗೆ ಇದ್ರು,
ನಾನು ರಾಣಿನೇ ಅಲ್ವಾ? ನನ್ನ ರಾಣಿಗೋಸ್ಕರ